ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಜಿರಳೆಗಳ ಕಾಟ ಹೆಚ್ಚಾಗೈತ್ ನೋಡ್ರಿ. ನಮ್ ಕಡೆ ಅಂತೂ ಜೊಂಡಿಗೆ ಅಂತೀವಿ, ಥೇಟ್ ಮಂಗ್ಯ ಆಡ್ದಂಗ ಆಡ್ಲಿಕ್ಕತ್ತಾವ. ಒಂದಕ್ಕಿನ ಒಂದು ಮಾತು ಕೇಳಿದ್ರ ಕೆಟ್ಟ ಮೈ ಉರಿತದ. ಈಗ ಈ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಈ ಪ್ರತಿಭಟನೆಗೆ ಹೋಗಿದ್ದು ಆಶ್ಚರ್ಯ ಏನ್ ಅನಿಸ್ಲಿಲ್ಲ. ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಅಂದಾಗ ಎಲ್ಲಿ ಬೆಕ್ಕದಲ್ಲಿ ಹೋಗ್ತಾರ ಇವ್ರು ಪ್ರತಿಭಟನೆ ಮಾಡ್ಲಿಕ್ಕೆ. ತಾವು ಅಧಿಕಾರದಾಗಿದ್ದಾಗ ಯಾವ ನಿಲುವು ತಳೆದಿದ್ದು, ಹೆಂಗ ಮಾತಾಡಿದ್ದು, ಏನು ನಿರ್ಧಾರ ತಗೊಂಡಿದ್ದು ಎಲ್ಲ ನೆನಪಾರ್ಯಾರ. ಈಗ ಈ ನಿರಾಧಾರ ನಿರುಪಯೋಗಿ ಪ್ರತಿಭಟನೆ ಪರವಾಗಿ ಹೋಗ್ಯಾರ. ಪರವಾಗಿಲ್ಲ, ಇದೊಂಥರ ಆಸ್ ಎಕ್ಸ್ಪೆಕ್ಟೆಡ್, ನಿರೀಕ್ಷಿತ. ಆದ್ರ ಅನಿರೀಕ್ಷಿತ ಆಶ್ಚರ್ಯ ಅನ್ಸಿದ್ದು ನಮ್ಮ ರಾಜ್ಯದ ಸಿಎಂ ಸಾಹೇಬ್ರು ಅಲ್ಲಿ ಹೋಗಿದ್ದು. ಅಲ್ಲ, ಇದೊಂಥರ ಹೆಂಗದ ಅಂದ್ರ ಇನ್ನೊಬ್ರ ತಾಟ್ನ್ಯಾಗ, ನಮ್ಮ ತಾಟ್ನ್ಯಾಗ ದೊಡ್ಡ ದೊಡ್ಡ ಹುಳುಗಳು ಇರ್ತಾವ, ಇನ್ನೊಬ್ರ ತಾಟ್ನ್ಯಾಗ ಸಣ್ಣ ಎರೆ ಹುಳುಗಳನ್ನ ಹೊಡಿಲಿಕ್ಕೆ ಹೋದಂಗಾಯ್ತು ನೋಡ್ರಿ. ಅಲ್ಲ, ನಿಮ್ಮ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯದಾಗೆ ಎಷ್ಟೊಂದು ಪ್ರತಿಭಟನೆ ನಡೆದಾವ ಉದ್ಯೋಗ ಕೊಡಿಸ್ರಿ ಅಂತ ಹೇಳಿ. ಅದನ್ನ ಬಿಟ್ಟು ನೋಡ್ರಿ, ಖರೆ ಹೇಳ್ತೀನಿ, ನೀಟ್ ಪ್ರಶ್ನೆ ಪತ್ರಿಕೆ ಬಗ್ಗೆ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಆಗಿರಬಹುದು, ಮತ್ ಮರು ಪರೀಕ್ಷೆ ನಡೆಸಿದ್ರ ಬಗ್ಗೆ ಆಗಿರಬಹುದು, ಈ ವಿಷಯದಾಗ ಕೇಂದ್ರದ ಶಿಕ್ಷಣ ಮಂತ್ರಿಗಳಾಗಿರ್ಬೋದು, ಕೇಂದ್ರದ ಸರ್ಕಾರ ನಿರ್ಧಾರ ತಗೊಂಡಿದ್ದಾಗಿರ್ಬೋದು, ಇದೆಲ್ಲದರ ಬಗ್ಗೆ ತಿಳ್ಕೊಂಡವ್ರಿಗೆ ಗೊತ್ತಿರ್ತೈತಿ ಈ ಕಾಕ್ರೋಚ್ ಜನತಾ ಪಾರ್ಟಿದ ಪ್ರತಿಭಟನೆ ಎಷ್ಟು ಸುಳ್ಳು, ಎಷ್ಟು ಪೊಳ್ಳೈತಿ, ಇದ್ರಾಗ ಏನೂ ಹುರುಳೇ ಇಲ್ಲ ಅನ್ನೋದು ಗೊತ್ತಿರ್ತೈತಿ. ಆದ್ರೂ ಇಲ್ಲಿ ವಿಶೇಷವಾಗಿ ಧಾರವಾಡದಾಗ ಲಕ್ಷಾಂತರ ವಿದ್ಯಾರ್ಥಿಗಳು ಉದ್ಯೋಗ ಕೊಡಿಸ್ರಿ, ಎಲ್ಲ ಎಕ್ಸಾಮ್ ಪಾಸ್ ಆಗಿ ಎಲ್ಲ ಮುಗಿದವ್ರದ್ದು ಉದ್ಯೋಗ ಕೊಡಿಸ್ರಿ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರ. ಅದನ್ನ ಬಿಟ್ಟು ಅಲ್ಲಿ ದೆಹಲಿ ತನಕ ಅಲ್ಲಿ ಹೈಕಮಾಂಡ್ ಅವರನ್ನ ಮೆಚ್ಚಿಸ್ಲಿಕ್ಕೆ ಯಾಕೆ ನೀವು ಅಂತ ಹೋರಾಟದಾಗ ಹೋದ್ರಿ ಅಂತ. ಇವತ್ತು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಬೇಕು. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ನೋಡ್ರಿ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೋಗುದಂತೂ ಹೋಗ್ಯಾರ ಖರೆ. ಆದ್ರ ಒಂದ್ ಸ್ವಲ್ಪ ಆ ವಿಜುವಲ್ಸ್ ಅನ್ನ ನೋಡ್ಬೇಕು, ನೀವು ಝೂಮ್ ಹಾಕಿ ನೋಡ್ಬೇಕು. ಡಿ ಕೆ ಶಿವಕುಮಾರ್ ಅವ್ರ ಎಕ್ಸ್ಪ್ರೆಷನ್ ಹೆಂಗದ, ಒಂದ್ ಸ್ವಲ್ಪ ನೂರಿಗೆ ಅದ್ರಾಗ ಆಸಕ್ತಿನೇ ಇಲ್ಲ. ಈ ಪ್ರತಿಭಟನೆಗೂ ನನಗೂ ಏನು ಸಂಬಂಧನೇ ಇಲ್ಲ, ಇದ್ರಾಗ ಹುರುಳೇ ಇಲ್ಲ. ಈ ಪ್ರತಿಭಟನೆದಾಗ ನಾ ಯಾಕೆ ಘೋಷಣೆ ಹೋದ್ರೆ ಹೈರಾಣ ಆಗ್ಬೇಕಂತ ಹೇಳಿ ಸುಮ್ಮನೆ ನಿಂತ್ಕೊಂಡ್ ಬಿಟ್ಟಾರ, ನನಗೆ ಏನ್ ಸಂಬಂಧ ಇಲ್ಲ ಅನ್ನೋ ರೀತಿ. ಆದ್ರೂ ಸಿಎಂ ಡಿ ಕೆ ಶಿ ಸಾಹೇಬ್ರು ಬಹಳ ಶಾಣಿ ಅದಾರ ಬಿಡ್ರಿ. ಹೈಕಮಾಂಡ್ ಅನ್ನು ಮೆಚ್ಚಿಸ್ಲಿಕ್ಕೆ ಅಲ್ಲಿ ತನ ಹೋಗ್ಯಾರ ಖರೆ, ಆದ್ರ ಅದ್ರ ಸರಿಯಾಗಿ ಏನ್ ಪಾಲ್ಗೊಳ್ಳೇ ಇಲ್ಲ. ಅವರು ಏನೋ ಒಂದು ಘೋಷಣೆ ಕೂಗ್ಲಿಲ್ಲ, ಏನೂ ಇಲ್ಲ, ಹಂಗ ಹೊಳ್ಳೆ ಬಂದ್ರು. ಅಲ್ಲ, ಈಗ ಪ್ರಜಾಪ್ರಭುತ್ವದ ಅಪಾಯ ಅಂತಿದ್ರಲ್ಲ, ತಾವು ಅಧಿಕಾರದಾಗ ಬೇರೆಯವ್ರ ಪ್ರತಿಭಟನೆ ಮಾಡಿದಾಗ ಇಂಥವೆಲ್ಲ ಕಣ್ಣಿಗೆ ಬೀಳೋದಿಲ್ಲ ನೋಡ್ರಿ. ಹೆಂಗ್ ನೋಡ್ರಿ, ಕೇರಳದಾಗ ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ರಾಜೀವ್ ಚಂದ್ರಶೇಖರ್ ಅವ್ರದ್ದು ಆಗಿರ್ಬೋದು, ಅವ್ರ ಜೊತೆಗಿನ ನಾಯಕರಾಗಿರ್ಬೋದು, ಎಂಥ ಪರಿ ಪೆಟ್ಟಾಗೈತಿ, ಎಂಥ ಪರಿ ಪ್ರತಿಭಟನೆ ಹೆಂಗ್ ಆಗೈತಿ, ಇಂಥವೆಲ್ಲ ಕಣ್ಣಿಗೆ ಬೀಳೋದಿಲ್ಲ. Can't expect the government to... ಹೌದು ಬಿಡ್ರಿ, ಇದ್ರ ಬಗ್ಗೆ ಯಾಕೆ ಮಾತಾಡ್ತಾರ? ಅವಾಗೆಲ್ಲ ಪ್ರಜಾಪ್ರಭುತ್ವದ ನೆನಪೇ ಆಗುದಿಲ್ಲ. ಒಟ್ಟನ್ಯಾಗ ತಾವು ಅಧಿಕಾರದಾಗಿದ್ದಾಗ ಒಂಥರ, ಅಧಿಕಾರದಾಗ ಇಲ್ಲೇ ಇರೋದಾಗ ಒಂಥರ, ಹಿಂಗಾದ್ರೆ ಹೆಂಗ್ ಹೇಳ್ರಿ ಗತಿ? ಅಲ್ಲ, ಆಕ್ಚುಲ್ ಆಗಿ ಖರೆ ಹೇಳ್ಬೇಕಂದ್ರ ಇವ್ರಿಗೆ ಇನ್ನೂ ನೆನಪಿಸ್ಬೇಕು. ಒಂದು ವಿಡಿಯೋ ಖರೆ ಅಂದ್ರೂ ವೈರಲ್ ಆಗ್ಲಿಕ್ಕತ್ತದ. ಈ ಕಾಂಗ್ರೆಸ್ ಪಕ್ಷದ ಗೃಹ ಮಂತ್ರಿಗಳಾಗಿದ್ದಂಥ ಸುಶೀಲ್ ಕುಮಾರ್ ಶಿಂಧೆ ಅವರು ಹೇಳ್ತಾರ, 2012 ನಡೆದಿದ್ದು ರಾಷ್ಟ್ರಪತಿ ಭವನದ ಬಳಿ ಪ್ರತಿಭಟನೆ ಮಾಡಿದಾಗ ಲಾಠಿ ಚಾರ್ಜ್ ಮಾಡ್ಲೇಬೇಕಾಯ್ತು, ಇನ್ನೇನ್ ಮಾಡ್ಲಿಕ್ಕೆ ಆಗ್ತದ? ರಾಷ್ಟ್ರಪತಿ ಭವನ ಅಂದ್ರ ನಮ್ಮ ಹೆಮ್ಮೆಯ ಜಾಗ, ಅದು ಅಲ್ಲಿ ಹಿಂಗ್ ಪ್ರತಿಭಟನೆ ಮಾಡ್ಬೇಕಾಯ್ತು ಅಂತಾರ. ಅವಾಗ ನಿಮ್ಮ ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರ ರಾಜೀನಾಮೆ ಕೇಳಿದ್ರಿ ನೀವು? ಅವಾಗ ಏನು ಕೇಂದ್ರದ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡ್ಬೇಕಂತ ಕೇಳಿದ್ರ? ಇಲ್ಲ.
ನೋಡ್ರಿ, ಯಾವಾಗ ಈಗ ಸಂಸತ್ನ್ಯಾಗ ಇಂಥ ಸನ್ನಿವೇಶ ಆಯ್ತು, ಅದ್ರಾಗ ಇಂಥ ಹಿಂಸಾತ್ಮಕ ಉದ್ದೇಶ ಇಟ್ಕೊಂಡೇ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಾಗ, ಹೊಡಿಲಿಕ್ಕೆ ದಾಳಿ ಮಾಡ್ಲಿಕ್ಕೆ ಹೋದಾಗ ಪೊಲೀಸರು ಅಷ್ಟರೇ ಕ್ರಮ ತಗೋಬೇಕಾಗ್ತದ. ಯಾವಾಗ್ಲೂ ಸಮಸ್ಯೆ ನಮ್ಮ ತನಕ ಬಂದಾಗ್ಲೇ ಗೊತ್ತಾಗ್ತದ ಅದಕ್ಕೆ ಹೆಂಗ್ ರಿಯಾಕ್ಟ್ ಮಾಡಬೇಕು ಅನ್ನೋದು. ಆದ್ರೂ ಇಲ್ಲೊಂದು ಹೆಮ್ಮೆಯ ವಿಚಾರ ಹೇಳ್ತೀನಿ ನೋಡ್ರಿ. ಇವತ್ತು ಮಿರ್ಚಿ ಮಂಡಕ್ಕಿದ ಕಡಿದಾಗಿ ಹೆಂಗ ನೀಟ್ ಪರೀಕ್ಷೆ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ತಗೊಂಡು ಹೆಂಗ್ ಪಾಸ್ ಆಗ್ಯಾರ ಅನ್ನುವಂತ ಒಂದು ಉದಾಹರಣೆ ಅಂದ್ರ ಇವ್ರ ನೋಡ್ರಪ್ಪ. ಎಸ್ ಟಿ ಕ್ಯಾಟಗರಿಯಲ್ಲಿ ಇಡೀ ದೇಶಾದ್ಯಂತ 694ನೇ ರ್ಯಾಂಕ್ ಬಂದಿದೆ. ಖುಷಿ ಅನಿಸ್ತದ್ರಿ. ನಾವು ಡಾಕ್ಟರ್ ಆಗ್ಬೇಕು ಅನ್ಕೊಂತೀವಿ. ಅವ್ನ ಆಸೆ ಅದ ಸರ್, ಅದನ್ನ ಮಾಡೋದು. ನಮ್ಮ ಊರು ಹನುಮನಹಳ್ಳಿ. ನಾವು ರೈತರ ಮಕ್ಕಳು ಮತ್ತು ಎಸ್ ಟಿ ಕ್ಯಾಟಗರಿಯಲ್ಲಿ ಇಡೀ ದೇಶಾದ್ಯಂತ 694ನೇ ರ್ಯಾಂಕ್ ಬಂದಿದೆ. ಕಾಲೇಜ್ನಲ್ಲಿ ಹೋಗ್ತಾ ಈಗ ಎಲ್ಲ ಸ್ಟಡಿ ಅವರು ಕಷ್ಟಪಟ್ಟು ಓದಿದೆ. ಏನೇನು ಡೈಲಿ 8 ಅವರ್ಸ್ ಓದ್ತಿದ್ದೆ. ನಾವು ನೀಟಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ಇದು ನೀಟ್ನ್ಯಾಗ 694 ರ್ಯಾಂಕ್ ಬಂದನ್ರಿ, ಆಲ್ ಇಂಡಿಯಾ ರ್ಯಾಂಕ್ನಾಗ. ಖುಷಿ ಅನಿಸ್ತದ್ರಿ. ಖುಷಿ ಆಗೈತ್ರಿ. ಜನರ ಸೇವೆ ಮಾಡಕ್ಕ ಭಾಳ ಖುಷಿ ಆಗುತ್ತೆ ಸರ್. ಅವ್ನ ಆಸೆ ಅದ ಇರ್ತಿ ಸರ್, ಅದನ್ನ ಮಾಡೋದ್ರಿ. ನಿಮ್ಮ ಆಸೆ ಏನೈತ್ರಿ? ನಮ್ದು ಅದ ಐತ್ರಿ. ಅವನ ಆಸೆ ಏನಿರ್ತಲ್ಲ ಅದ ಮಾಡೋದ್ರಿ. ನಮ್ಮ ಆಸೆ ಏನು ಡಾಕ್ಟರ್ ಆಗ್ಬೇಕ್ರಿ. ಮತ್ತೆ ಅವು ಬರೆದು ಪಾಸ್ ಆಗೇನ್ರಿ, ಭಾಳ ಖುಷಿ ಆಗೈತಿ. ಮತ್ತು ಎಸ್ ಟಿ ಕ್ಯಾಟಗರಿಯಲ್ಲಿ ಇಡೀ ದೇಶಾದ್ಯಂತ 694ನೇ ರ್ಯಾಂಕ್ ಬಂದಿದೆ. ನಾವು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ವಿ ಸರ್. ನಾವು ಹಳ್ಳಿಯಲ್ಲಿ ಇದ್ಕೊಂಡು ಎಷ್ಟು ರ್ಯಾಂಕಿಂಗ್ ಬಂದಿದ್ದು ನಮ್ಗೆ ಹೆಮ್ಮೆ ತರುವಂಥದ್ದು. ಅದರಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಇದು ಒಂಥರ ಗೌರವ ತಂದು ಕೊಟ್ಟಂಗೆ ಸರ್. ನೋಡಿದ್ರೆ ಗ್ರಾಮೀಣ ಭಾಗದ ರೈತನ ಮಗನಾಗಿರುವಂತಹ ಪುಟ್ಟರಾಜು ಭೀಮನೂರು ಇವ್ರು ನೀಟ್ ಪರೀಕ್ಷೆದಾಗ ಚಲೋ ರ್ಯಾಂಕ್ ತಗೊಂಡು ಪಾಸ್ ಆಗ್ಯಾರ. ಹೆಮ್ಮೆ ತಂದಾರ. ಖರೆ ಹೇಳ್ತೀನಿ, ಈಗ ಖರೆ ವಿದ್ಯಾಭ್ಯಾಸಕ್ಕೆ ಆದ್ಯತೆ ಕೊಡುವಂಥವ್ರಾಗ್ಲಿ ಅಥವಾ ಏನು ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಮರು ಪರೀಕ್ಷೆ ನಡೆಸಿದ್ರು ಅದನ್ನೆಲ್ಲ ಒಪ್ಪಿಕೊಂಡು ಮತ್ತೆ ಪರೀಕ್ಷೆ ಕೊಟ್ಟು ಚಲೋ ರ್ಯಾಂಕ್ ಪಡೆದು ಹಿಂಗ್ ಶಾಣೆ ಆದ್ರು. ನೋಡ್ರಿ, ಖರೇ ನ್ಯಾಯದ ಹಾದಿ ಹಿಡಿದವರು, ಒಂದು ಶಾಣೆತನ ಇದ್ದವರು ಮತ್ತು ಮರು ಪರೀಕ್ಷೆ ನಡೆಸಿದಾಗ ಎಕ್ಸಾಮ್ ಕುಂತು ಪಾಸ್ ಆಗಿ ತಮ್ಮ ಜೀವನ ಉದ್ಧಾರ ಆಗೋದು ಹೆಂಗಂತ ನೋಡ್ಕೋತಾರ. ಅದನ್ನ ಬಿಟ್ಟು ಹಿಂಗ ಹುಚ್ಚುಚ್ಚಾರ ಪ್ರತಿಭಟನೆ ಮಾಡೋದು, ಪೊಲೀಸರ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗುದು, ಬೆದರಿಕೆ ಹಾಕುದು, ಪ್ರಧಾನಿ ಅಂತನೂ ನೋಡದೆ ಮೋದಿಜಿ ಬಗ್ಗೆ ಕೆಟ್ಟ ಪದಗಳಿಂದ ನಿಂದಿಸುದು, ಇದನ್ನೆಲ್ಲ ನೋಡಿದ್ರೆ ಇಂಥ ಕೊಳಕು ಮನಸ್ಥಿತಿಯವರ ವಿರುದ್ಧ ಮೊದಲು ಕ್ರಮ ತಗೋಬೇಕು ಅಂತ ಅನಿಸ್ತದ. ನೀವೇನಂತೀರಿ? ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.